ಬಿಲ್ಲನ್ನು ನೀವು ತರಲಿಕ್ಕೆ ಹೋಗಿ ರವಿ ಬೆಲ್ ಮಾಡ್ತೀನಿ ನಾನು 14 ಮಂದಿ ಯಾರು ಮಾತಾಡೋರು ಇನ್ನು ಈಗ ನಾನು ಈ ಬಿಲ್ ಮೇಲೆ ಮಾತಾಡ್ತಾ ಇದ್ದೀನಿ. ಇನ್ನೂ ನಾನು ಆ ವಿಷಯಕ್ಕೆ ಬಂದೇ ಇಲ್ಲ. ನೋಡಿ, ಭಾರತದಲ್ಲಿ ಅಂದ್ರೆ ಏನು ಅರ್ಥ ಅಲ್ಲ ನನಗೆ ಮಾತಾಡಿದ್ದೀನಿ ಬಿಲ್ ಮೇಲೆ ನಾನು ಬಿಲ್ಲಿಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೀನಿ. ಅನಿವಾರ್ಯ ಇದೆ. ಬಿಲ್ನಲ್ಲಿ ನನ್ನ ಭಾವನೆಗಳನ್ನು ನಾನು ಹೇಳಬೇಕಾಗಿರೋ ವಿಚಾರನ ಬಿಲ್ಲಿಂದ ಹೊರತಾಗಿದ್ದರೆ ನೀವು ಹೇಳ್ಬೋದು, ಬಿಟ್ಟರೆ ನಾನು ಯಾವುದನ್ನು ಬಿಲ್ಲಿಂದ ಹೊರತಾಗಿ ಮಾತಾಡ್ತಿಲ್ಲ. ಈಗ ಭಾರತೀಯ ದೃಷ್ಟಿಕೋನದಲ್ಲಿ ಧರ್ಮ ಅಂತಂದರೆ ಅದು ಮೌಲ್ಯಗಳನ್ನು ಕುರಿತಾಗಿರ್ತಕ್ಕಂಥದ್ದು. ಅದನ್ನೇ ಕುರಿತಾಗಿ ಬಸವಣ್ಣವ್ರು ಹೇಳ್ತಾರೆ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರುಳು ಅಸಹ್ಯ ಪಡಬೇಡ, ಮುನಿಯಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ. ನಾನು ಹೇಳ್ತಾ ಇರೋದೇನೆಂದರೆ, ಇಲ್ಲಿ ಧರ್ಮ ಅನ್ನೋದು, ಈಗ ನಾನು ಹೇಳೋದೇನೆಂದರೆ, ಈಗ ನಾವಿಲ್ಲಿ ಭಾರತೀಯ ದೃಷ್ಟಿಕೋನದಲ್ಲಿ ಧರ್ಮ ಅನ್ನೋದು ಅದು ಮೌಲ್ಯ, ಧರ್ಮ ಅನ್ನೋದು ಸತ್ಯ. ಮತಗಳು ಧರ್ಮ ಅಲ್ಲ. ರಿಲಿಜನ್ ಈಸ್ ನಾಟ್ ಈಕ್ವಲ್ ಟು ಧರ್ಮ. ಧರ್ಮ ಬೇರೆ, ರಿಲಿಜನ್ ಬೇರೆ. ನೀವು ರಿಲಿಜನ್ನು ಮತ್ತು ಧರ್ಮವನ್ನು ಒಂದೇ ಪರಿಭಾಷೆಯಲ್ಲಿ ಇಡ್ತೀರೋ ಅಥವಾ ಪ್ರತ್ಯೇಕವಾಗಿ ನೋಡ್ತೀರೋ? ಭಾರತೀಯ ದೃಷ್ಟಿಯಲ್ಲಿ ವೃತ್ತಿ ಧರ್ಮ ಇದೆ, ರಾಜಧರ್ಮ ಇದೆ, ಆಪತ್ ಧರ್ಮ ಇದೆ, ಮೌಲ್ಯಗಳನ್ನು ಕೂಡಿರ್ತಕ್ಕಂಥ ಧರ್ಮ, ಧಾರಣೆಗೆ ಯೋಗ್ಯವಾಗಿರೋ ಧರ್ಮ. ಅದು ಬೈಫರ್ಕೇಟ್ ಮಾಡಲ್ಲ ಧರ್ಮ. ಮತಗಳು ಬೈಫರ್ಕೇಟ್ ಮಾಡ್ತವೆ, ಬೈಫರ್ಕೇಟ್ನ ಧರ್ಮ ಮಾಡಲ್ಲ. ಆ ಹಿನ್ನೆಲೆಯಲ್ಲೇನೆ ಭಾರತದಲ್ಲಿ ಸರ್ವೇ ಜನೋ ಸುಖಿನೋ ಭವಂತು ಅಂತ ಬಂತು. ಅಂದರೆ ಇಲ್ಲಿ ಹಿಂದೂಗಳು ಮಾತ್ರ ಸುಖವಾಗಿರಬೇಕು ಅಂತ ಹೇಳಲಿಲ್ಲ, ಸರ್ವೇ ಜನೋ ಸುಖಿನೋ ಭವಂತು. ಅಲ್ಲಿಂದ ಮುಂದುವರೆದು ಪಶು ಪಕ್ಷಿ ಪ್ರಾಣಿಗಳಲ್ಲೂ ಕೂಡ, ಅಂದರೆ ಸಕಲ ಜೀವಾತ್ಮಗಳಿಗೂ ಲೇಸನ್ನೇ ಬಯಸು, ಆ ಪಶು ಪಕ್ಷಿ ಪ್ರಾಣಿಗಳಿಗೂ ಲೇಸನ್ನೇ ಬಯಸು ಅಂತ ಬಂತು. ಭಾರತದಲ್ಲಿ ಹುಟ್ಟಿದಂಥ ಒಂದೊಂದು ಪರಂಪರೆಯೂ ಕೂಡ ಅಹಿಂಸೋ ಪರಮೋ ಧರ್ಮವು ಅಂತ ಜೈನ ಪರಂಪರೆ ಹೇಳ್ತು. ಹಾಗಾಗಿ ನಾನು ಹೇಳ್ತಾ ಇರೋದು, ನೀವು ಧರ್ಮ ಅನ್ನೋದನ್ನು ಯಾವ ಅರ್ಥದಲ್ಲಿ ಪರಿಗಣಿಸ್ತೀರಿ, ಅದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕು. ಧರ್ಮ ಬೇರೆ, ಮತಗಳು ಬೇರೆ. ಮತಗಳಲ್ಲಿರುವ ಹುಳುಕುಗಳನ್ನು, ಮತಗಳು ಮಾಡಿರ್ತಕ್ಕಂಥ ಸಾಮಾಜಿಕ ಹಾನಿಯನ್ನು, ಮತಗಳು ಮಾಡ್ತಾ ಇರ್ತಕ್ಕಂಥ ದ್ವೇಷವನ್ನು, ಅದನ್ನು ಪ್ರಶ್ನಿಸೋದ್ರೆ ಅದು ಅಪರಾಧ ಆಗುತ್ತಾ?